ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕಿಚನ್. ಅನೇಕ ರೀತಿಯ ಕಾರಣಗಳಿಂದ ನಮ್ಮ ಹಲ್ಲುಗಳು ಹಳದಿ ಕಲ್ಲರಿಗೆ ಟರ್ನ್ ಆಗಿಬಿಟ್ಟಿರುತ್ತೆ. ಇದಕ್ಕೆ ಅನೇಕ ಕಾರಣಗಳಿರುತ್ತೆ. ಕಾಫಿ, ಟೀಗಳನ್ನು ಜಾಸ್ತಿ ಕುಡಿಯೋದು, ಹಾಗೆಯೇ ಕೋಲ್ಡ್ ಡ್ರಿಂಕ್ಸ್ಗಳನ್ನು ಕುಡಿಯೋದು, ಹಾಗೆ ಹಲ್ಲನ್ನು ದಿನಕ್ಕೆ 2 ಬಾರಿ ಉಜ್ಜದೇ ಇರೋದು ಅಥವಾ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ತಾ ಇರೋದು, ಈ ರೀತಿ ಎಲ್ಲ ಮಾಡೋದ್ರಿಂದ ಹಲ್ಲು ಹಳದಿ ಬಣ್ಣಕ್ಕೆ ಟರ್ನ್ ಆಗುತ್ತೆ. ಇದು ದೊಡ್ಡವರಿಗೆ ಮಾತ್ರ ಅಲ್ಲ, ಚಿಕ್ಕ ಮಕ್ಕಳ ಹಲ್ಲು ಕೂಡ ಇದೇ ರೀತಿ ಆಗಿಬಿಟ್ಟಿರುತ್ತೆ. ಯಾಕಂದರೆ ಅವರು ಕ್ಲೀನಾಗಿ ತೊಳೆಯೋದಿಲ್ಲ. ಫ್ರಂಟಲ್ಲಿ ಕ್ಲೀನಾಗಿ ತೊಳೆದ್ರೂ ಅದರ ಒಳಗಡೆ ಕ್ಲೀನಾಗಿ ಉಜ್ಜೋದಿಲ್ಲ. ಈ ರೀತಿ ಮಾಡೋದ್ರಿಂದ ಹಲ್ಲು ಹಳದಿ ಬಣ್ಣಕ್ಕೆ ಟರ್ನ್ ಆಗಿಬಿಟ್ಟಿರುತ್ತೆ. ಕೆಲವು ಹೋಮ್ ರೆಮಿಡೀಸ್ಗಳನ್ನು ಮಾಡೋದ್ರಿಂದ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೋದು. ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ಮೊದಲನೇದಾಗಿ ಬೇಕಾಗಿರೋದು ಕೋಲ್ಗೇಟ್ ಪೇಸ್ಟು, ಹಾಗೆ ಹಸಿ ಶುಂಠಿ ಮತ್ತು ನಿಂಬೆಹಣ್ಣು, ಉಪ್ಪು, ಹಾಗೆ ಚಕ್ಕೆ ಪುಡಿ ಇಲ್ಲ ಅಂದರೆ ಚಕ್ಕೆನ ಕುಟ್ಬಿಟ್ಟು ಅದನ್ನು ಪುಡಿ ಕೂಡ ಮಾಡಿ ತಗೋಬೋದು. ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಅರಿಶಿನ ಕೂಡ ಇದಕ್ಕೆ ಬೇಕಾಗುತ್ತೆ. ಮೊದಲನೇದಾಗಿ ನಾವು ಶುಂಠಿ ರಸನ ತಗೋಬೇಕು. ಗ್ರೇಟರ್ನ ಸಹಾಯದಿಂದ ಈ ರೀತಿ ಗ್ರೇಟ್ ಮಾಡಿ ಕೂಡ ತಗೋಬೋದು, ಅಥವಾ ಅದನ್ನು ಜಜ್ಜಿ ಅದರ ರಸ ಕೂಡ ತೆಗಿಬೋದು. ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ರಸನ ತಗೊಂಡಿದ್ದೀನಿ. ಹಾಗೆಯೇ ಅರಿಶಿನ ತಗೊಂಡಿದ್ದೀನಿ, ಇದು ಕೂಡ ಹಸಿಯಾಗಿರುವಂಥದ್ದು. ಇದರ ರಸ ಕೂಡ ಒಂದು 1/4 ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ. ಅರಿಶಿನ ಆ ರೀತಿ ಹಸಿ ಇಲ್ಲ ಅಂದರೆ ನೀವು ಪೌಡರ್ ಕೂಡ ಹಾಕ್ಕೋಬೋದು. ಜೊತೆಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಚಕ್ಕೆ ಪುಡಿನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಚಕ್ಕೆ ಪುಡಿ ಇಲ್ಲ ಅಂದರೆ ಚಕ್ಕೆನ ಸ್ವಲ್ಪ ಜಜ್ಜಿಬಿಟ್ಟು ಅದನ್ನು ಪುಡಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಹಾಗೆ ಕೋಲ್ಗೇಟ್ ಪೇಸ್ಟನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ನಿಮ್ಮ ಮನೇಲಿ ಯಾವ ಪೇಸ್ಟನ್ನು ಯೂಸ್ ಮಾಡ್ತೀರಾ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಒಂದು 4 ದಿನಕ್ಕೆ ಆಗುವಷ್ಟು ಈ ರೀತಿ ಮಿಶ್ರಣನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂದರೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೇಕು. ಈ ರೀತಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ್ರೆ ಇದು ಪೇಸ್ಟ್ ಥರನೇ ಆಗುತ್ತೆ ನೋಡಿ. ತುಂಬ ತೆಳುನೂ ಆಗಬಾರ್ದು. ತೆಳು ಆಗಿದೆ ಅನಿಸಿದ್ರೆ ಸ್ವಲ್ಪ ಪೇಸ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಇದನ್ನು ನಾವು ದಿನಕ್ಕೆ 1 ಸಲ ಹಲ್ಲಿಗೆ ಹಾಕಿ ಉಜ್ಜೋದ್ರಿಂದ ಹಲ್ಲಲ್ಲಿರೋ ಹಳದಿ ಕಲೆ ಮಾಯ ಆಗ್ತಾ ಬರುತ್ತೆ. ಈ ಮಿಶ್ರಣದಿಂದ 1 ವಾರ ನೀವು ಡೈಲಿ ಈ ರೀತಿ ಬ್ರಷ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಗೊತ್ತಾಗುತ್ತೆ ನಿಮಗೇನೆ ಡಿಫ್ರೆನ್ಸು, ಯೆಲ್ಲೋ ಕಲರ್ ಹೋಗ್ತಾ ಬರುತ್ತೆ. ಆಮೇಲೆ ವೀಕ್ಲಿ 2 ಟೈಮ್ಸ್ ಮಾಡ್ತಾ ಬನ್ನಿ. ಕಡಿಮೆ ಆದಮೇಲೆ ಸ್ಟಾಪ್ ಮಾಡಿ ಅಷ್ಟೇ. ಇದನ್ನು ಮಕ್ಕಳು ಕೂಡ ಯೂಸ್ ಮಾಡ್ಕೋಬೋದು, ಹಾಗೆ ದೊಡ್ಡೋರು ಕೂಡ ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.